शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಅದೇ ರೀತಿಯಾಗಿ ನಮ್ಮ ಹಿಂದಿನ ಯುಪಿಎ ಸರ್ಕಾರದಲ್ಲಿ 450 ರೂಪಾಯಿ ಇರುವಂತಹ ಗ್ಯಾಸ್, ಪೆಟ್ರೋಲ್, ಡೀಸೆಲಿನ ದರ ಏರಿಕೆಯ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ವತಿಯಿಂದ ಒಂದು ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಿನ ಬೆಲೆ ಇಳುವರಿಕೆ ಆದ್ರೂ ಕೂಡ ನಮ್ಮ ದೇಶದ ನಾಗರಿಕರು ಹೆಚ್ಚಿನ ತೆರಿಗೆಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಬೆಲೆ ಕಟ್ಟಿ ಗ್ಯಾಸ್ ಮತ್ತು ಡೀಸೆಲ್, ಪೆಟ್ರೋಲ್ ಕೊಂಡ್ಕೋಬೇಕಾಗಿರ್ತಕ್ಕಂಥ ಸನ್ನಿವೇಶ ಎದುರಾಗಿದೆ. ಇದು ದುರ್ದೈವದ ಸಂಗತಿ. ನಮ್ಮ ಕೇಂದ್ರದ ಸರ್ಕಾರದವರು ಬರುವೊಂದು ಪದಾರ್ಥದ ಮೇಲೆ, ಅದು ಹಾಲಿನ ಸಾಮಗ್ರಿಗಳಾಗಿರ್ಬೋದು, ಪಾಪ್ಕಾರ್ನ್ ಮೇಲೆ ಆಗಿರ್ಬೋದು, ಎಲ್ಲಾದ್ರ ಮೇಲೆ ಅವರು ತೆರಿಗೆ ಹೇರುವಂತ ಕೆಲಸ ಮಾಡ್ಲಿಕ್ಕತ್ತಾರ. ಅದರದ್ದು ಫಲವಾಗಿ ಅವರು ಯಾವುದೇ ರೀತಿಯ ಸೌಲಭ್ಯಗಳನ್ನು ಜನರಿಗೆ ಕೊಡಾಕತ್ತಿಲ್ಲ ಇವತ್ತಿನ ದಿವಸ. ಆದ್ರ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಅವ್ರ ಜೀವನ ಹಸನ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಆರ್ಥಿಕ ಶಕ್ತಿ ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಂಚ ಯೋಜನೆಗಳನ್ನ ಜಾರಿಗೆ ತಂದೈತಿ. ಅದಷ್ಟೇ ಅಲ್ಲ, ಇತಿಹಾಸದಾಗ ನಮ್ಮ ಪಕ್ಷ ಅನೇಕ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೂಡ ರೂಪಿಸೈತಿ. ಅದು ಆಹಾರ ಭದ್ರತೆ ಆಗಿರ್ಬೋದು, ಭೂ ಸ್ವಾಧೀನ ಕಾಯ್ದೆಗಳಾಗಿರ್ಬೋದು, ಅನೇಕ ರೀತಿಯಲ್ಲಿ ಅವರಿಗೆ ನಿಜವಾದಂತ ಸೇವೆ ಸಲ್ಲಿಸುವಂತ ಕೆಲಸ ನಮ್ಮ ಪಕ್ಷ ಮಾಡ್ಕೊಂಡು ಬಂದೈತಿ. ಆದ್ರೆ ಇವ್ರು ಕೇವಲ ತೆರಿಗೆ ಏರುವಂತದ್ದು ಮತ್ತು ಜಾತಿಯ ಒಂದು ವಿಷ ಬೀಜ ಬಿತ್ತಿ ಸಮಾಜದ ಸಾಮರಸ್ಯವನ್ನು ಕೆಡಿಸುವಂತ ಕೆಲಸ ಇವತ್ತು ಮಾಡ್ಲಿಕ್ಕತ್ತಾರ. ನಾಡಿನ ಮಿಡುತವನ್ನು ಕೂಡ ಅವರು ಅರ್ಥೈಸ್ಲಿಕ್ಕೆ ತಯಾರಿಲ್ಲ. ಇಂಥವ್ ಪ್ರಶ್ನೆಗಳು ನಾವ್ ಏನ್ ಕೇಳ್ಲಿಕ್ಕತ್ತೀವಿ, ಇದು ಡಾಲರ್ ಮತ್ತು ರೂಪಾಯಿನ ಬೆಲೆ ಯಾಕೆ ಸರಿ ಸಮಾನವಾಗಿ ಆಗ್ತಾ ಇಲ್ಲ, ಯಾಕೆ ಬಂಗಾರದ ಬೆಲೆ ಇಳಿಲಿಕ್ಕತ್ತಿಲ್ಲ, ಇಂಥವೆಲ್ಲ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಲಿಕ್ಕ ಸಾಧ್ಯ ಆಗದೆ ಇಂಥವೆಲ್ಲ ಸಮಾಜದಲ್ಲಿ ಶಾಂತಿಯನ್ನು ಕೆದಡಿಸುವಂತ ಕೆಲಸ ಇವತ್ತು ಮಾಡ್ಲಿಕ್ಕತ್ತಾರ. ನಮ್ಮ ಸ್ಥಳೀಯ ನಾಯಕರು ಕೂಡ ಸ್ವಾರ್ಥಿಗಳಾಗಿ ಬದುಕ್ಲಿಕ್ಕತ್ತಾರ. ಕೇವಲ ಅವ್ರದ್ದು ಸ್ವಾರ್ಥಕ್ಕೋಸ್ಕರ ನಮಗೆ ಯಾವಾಗ ರಾಜ್ಯಾಧ್ಯಕ್ಷರು ಮಾಡ್ತಿರೋ, ಯಾವಾಗ ಪಾರ್ಟಿ ಅಧ್ಯಕ್ಷರು ಮಾಡ್ತಿರೋ, ಅಥವಾ ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ ಅಂತಕ್ಕಂತ ಒಂದು ಅವ್ರದೇ ಲೋಕದಲ್ಲಿ ಅವರು ತೊಡಗ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಕೂಗು, ಯುವಕರ ಕೂಗು, ಸಾಮಾನ್ಯ ಬಡವರ ಕೂಗು ಸಂಬಂಧ ಯಾರು ಪ್ರತಿಕ್ರಿಯಿಸ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಯಾವತ್ತಿನ ತನಕ ಅವರು ಈ ಬೆಲೆ ಏರಿಕೆಯನ್ನು ಇಳಿಸೋದಿಲ್ಲ, ಅವತ್ತಿನ ತನಕ ನಾವು ಪ್ರತಿಭಟನೆ ಉಗ್ರವಾಗಿ ಮುನ್ನಡೆಸ್ತೀವಿ ಅಂತಕ್ಕಂತ ಒಂದು ಮಾತನ್ನು ತಮ್ಮ ಮಾಧ್ಯಮಕ್ಕೆ ತಿಳಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ ಇವತ್ತಿನ ದಿವಸ. आज हम लोग डॉक्टर BR अम्बेडकर सर्कल में यूथ कांग्रेस की ओर से प्रोटेस्ट किया है। जो सेंट्रल गवर्नमेंट की ओर से गैस, पेट्रोल और डीजल का प्राइस हाइक हुआ है, इसके विरोध हम लोग प्रोटेस्ट किए हैं। और आने वाले दिनों में अगर वो कम नहीं किए प्राइस गैस, पेट्रोल और डीजल का, तो इससे ज्यादा हम लोग बढ़ चढ़ कर प्रोटेस्ट करेंगे पूरे इंडिया में, हमारी यूथ कांग्रेस की ओर से मैं कहना चाहता हूँ। ಇದನ್ನು ಏರಿಸಿ ಜನರಿಗೆ ಏನು ಇವರು ಇದು ಮಾಡ್ತಾ ಇದ್ದಾರೆ, ಧೋಕ ಮಾಡ್ತಾ ಇದ್ದಾರೆ. ಮೋಹಿತ್ ಶೇಖರ್ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯದ ಎಲ್ಲ ನಮ್ಮ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಯುವ ಘಟಕದ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಎಲ್ಲ ಯುವ ಘಟಕದ ವತಿಯಿಂದ, ಅಖಂಡರ ವತಿಯಿಂದ ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪರಿಸ್ಥಿತಿ ಮಾಡಿ ಏನು ಇವರು ಇಂದಿನ ಆರ್ಥಿಕ ಪರಿಸ್ಥಿತಿಗೆ ಕಾರಣೀಭೂತರಾಗಿದ್ದಾರೆ. ಅದೇ ನೀತಿಯಲ್ಲಿ ಹಿಡಿದು ಇವರು ಪ್ರತಿ ಬಾರಿ ಏನು ಕ್ರೂಡ್ ಆಯಿಲ್ ಕಡಿಮೆ ಬೆಲೆ ಇದ್ರೂ ಕೂಡ ಇವರು 65 ರೂಪಾಯಿಯಿಂದ ಇಂದು 102 ರೂಪಾಯಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 95 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ನಮ್ಮ ಹಿಂದಿನ ಯುಪಿಎ ಸರ್ಕಾರದಲ್ಲಿ 450 ರೂಪಾಯಿ ಇರುವಂತಹ ಪ್ರತಿಭಟನೆಯ ವಿಷಯವನ್ನು ಒಳಗೊಂಡಂತೆ ಸರ್ಕಾರಕ್ಕೆ ಗ್ಯಾಸ್ ಬೆಲೆ ಏರಿಕೆ ಮಾಡುವ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ನೀತಿಯನ್ನು ಸುರಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಜನ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇವತ್ತೇನು ಡೀಸೆಲ್ ರೇಟ್ ಹೆಚ್ಚಾಗಲಿಕ್ಕೆ ಆಮೇಲೆ
ಈ ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ. ಈ ಉದ್ದೇಶ ಇವತ್ತು ನಾವು ಪ್ರತಿಭಟನೆ ಇಟ್ಕೊಂಡು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಕ್ರೂಡ್ ಆಯಿಲ್ 125 ರೂಪಾಯಿ ಪರ್ ಬ್ಯಾರಲ್ ಇದ್ದಾಗ 60 ರೂಪಾಯಿ ಡೀಸೆಲ್ ರೇಟ್ ಇತ್ತು. ಇವತ್ತು ಅದು ಕ್ರೂಡ್ ಆಯಿಲ್ ರೇಟು ಭಾಳ ಕಮ್ಮಾಗ್ಯದ. ಇಷ್ಟು ಕಮ್ಮಿ ರೇಟ್ ಆದಾಗೂ ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈ ಬಡ ಜನರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಅತಿಶೋಕ್ತಿ ಆಗಿಲ್ಲ. ಇದನ್ನು ನಾವು ಕಾಂಗ್ರೆಸ್ ಪಕ್ಷದ ಇಡೀ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದೇವೆ. ಇದನ್ನು ಏನಾಗಿದೆ ನಮ್ಮ ಜನರು ಇದನ್ನು ತಿಳ್ಕೊಬೇಕು. ಬಿಜೆಪಿ ಸರ್ಕಾರಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಏರಿಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನರ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನ ವಿರೋಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹಿತ್ ಸಿಂಗ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಅಮಿತ್ ಶಾ ಮತ್ತು ಮೋದಿ ಅವರ ವಿರುದ್ಧ ಇವತ್ತು ನಾವು ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮೋದಿಜಿ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾಕೆ ಇಷ್ಟು ಪದೇ ಪದೇ ನೀವು ಬಡವರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ನೀವು ಈ ಒಂದು ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಕೈಲೇ ಇವತ್ತೇ ಆಗುದಿಲ್ಲ ಅಂದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಾನು ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಏನ್ ಈ ಕರ್ನಾಟಕದ ಬಿಜೆಪಿ ನಾಯಕರಿಗೆ ನಾ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಮೊನ್ನೆ ನಮ್ದು ಹಾಲಿನ ಬೆಲೆ ಏರಿದ ತಕ್ಷಣ ನೀವು ಏನೇನೋ ನಾಟಕ ತರ ಮಾಡಿ ನೀವು ಪ್ರತಿಭಟನೆ ಮಾಡಿದ್ರಿ. ನೀವು ಇವತ್ತು ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಹಾಗಂದ್ರೆ ನೀವು ಇವತ್ತು ಬಡವ್ರ ಪರ ಇಲ್ಲ, ಕೂಲಿ ಕಾರ್ಮಿಕರ ಪರ ಇಲ್ಲ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ನಮ್ಗೆ 5 ಗ್ಯಾರಂಟಿ ಕೊಟ್ಟರು, ಅದ್ರ ಬಗ್ಗೆ ನೀವು ಮಾತಾಡ್ತೀರಿ. ಇವತ್ತು ಏನು ಒಂದು ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಬೆಲೆ ಏರಿಕೆ ಮಾಡ್ಯಾರ, ಮೋದಿಜಿ ಅವರ ವಿರುದ್ಧ ನೀವು ಯಾಕೆ ಮಾತಾಡೋದಿಲ್ಲ? ಹಂಗಂದ್ರೆ ನೀವು ಇದನ್ನ ಸಹಿಸ್ಕೊಂಡು ಕೂಡ್ತೀರೇನೋ? ನೀವು ಈ ಒಂದು ಸಂದರ್ಭದಲ್ಲಿ ನಾನು ಮೋದಿಜಿ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ ಇವತ್ತು ಏನ್ ನೀವು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ನೀವು ಇಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ರಿ, ಪದೇ ಪದೇ ಬೆಲೆಗಳನ್ನ ಏರಿಸಿ, ಇದು ಸರಿಯಲ್ಲ. ದಯವಿಟ್ಟು ಈ ಬೆಲೆಗಳನ್ನ ಏರಿಸಬೇಡ್ರಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ಇವತ್ತು ಯೂತ್ ಕಾಂಗ್ರೆಸ್ ಇಂದ ನಾವು ವಿಜಯಪುರ ನಗರದಲ್ಲಿ ಏನ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದು ಇನ್ನೂ ಉಗ್ರವಾದ ಪ್ರತಿಭಟನೆ ನಾವು ರಾಜ್ಯಾದ್ಯಂತ ಮಾಡಬೇಕಾಗ್ತದಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಇವತ್ತು ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ किए थे। और जो सरकार ये सोचकर लोगों को धोखा दी कि वो दामों को कम कर देगी, इसी गैस के मुद्दे पर महंगाई के ऊपर ये लोगों को धोखा देते हुए इन्होंने सरकार से नहीं बल्कि देश की अवाम को धोखा दिया और ये सत्ता में आई। इसका मकसद था कि महंगाई को कम करना, मगर आप जानते हैं कि महंगाई कम नहीं हुई, महंगाई और बढ़ते ही जा रही है। ये सरकार सिर्फ धोखा देना जानती है, ये सरकार सिर्फ लोगों को धर्म के नाम पर लड़ाना जानती है। ये सरकार कभी भी विकास की बात नहीं करती। आपको बता दूं, आज कच्चे तेल के दाम कम हो चुके हैं, उसके बावजूद भी पेट्रोल और डीजल के दाम इन्होंने कम नहीं किया। जैसे ही कच्चे तेल के दाम बढ़ जाते हैं, ये सरकार पेट्रोल और डीजल के दाम बढ़ा देती है। मगर आज कच्चे तेल के दाम कम होने के बावजूद भी ये सरकार पेट्रोल और डीजल को कम नहीं कर रही है। जैसे कि कांग्रेस की बात करेंगे तो जो कांग्रेस सरकार में 400 का सिलेंडर था, आज 855 रुपए तक पहुंच चुका है। तो आप सोच सकते हैं ये सरकार देश की जनता को बर्बादी की ओर ले जा रही है, गरीबी की ओर ले जा रही है। मैं यूथ कांग्रेस के इस मंच से कहूँगा, तमाम यूथ के लोगों से जो बीजेपी में मौजूद है, मैं उन यूथ से भी कहूँगा, आप कांग्रेस का हाथ थाम लीजिए, तभी आपका भविष्य अच्छा होगा। वरना ये बीजेपी सरकार आपके कपड़े भी उतार देगी। मैं सीधे सीधे आपको कह रहा हूँ,
जब तक इस देश में अगर महंगाई से अगर आपको बचना है तो आपको कांग्रेस का हाथ थामना होगा। आपको सिर्फ कांग्रेस ही बचा सकती है। मैं सिर्फ इतना ही कहना चाहूँगा। ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಾಕತ್ತೀವಿ. ಸುಮಾರು 2014ರಿಂದ ಇನ್ನೂವರೆಗೆ ಕೇಂದ್ರ ಬಿಜೆಪಿ ಸರ್ಕಾರ ಗ್ಯಾಸ್ ಫ್ರೀಯನ್ನು ಕೊಡ್ತೀನಿ ಅಂತೇಳಿ, ಸಿಲಿಂಡರ್ ಫ್ರೀಯನ್ನು ಕೊಡ್ತೀನಿ ಅಂತೇಳಿ ಸಿಲಿಂಡರ್ ಫ್ರೀ ಕೊಟ್ಟು ಪದೇ 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 ಸಿಲಿಂಡರ್ ಏನು ಗ್ಯಾಸ್ ಬೆಲೆನೂ ಏರಿಕೆ ಮಾಡ್ತಾ ಇದೆ. ಇದು ದೇಶದ ಅಚ್ಚೆ ದಿನಲ್ಲ, ದೇಶದ ದುರ್ದೈವ ದಿನಗಳು ಇವೆಲ್ಲ. ದೇಶದ ಪ್ರಧಾನಿಗಳು ಬಡ ಜನರ ಮತ್ತು ಮಧ್ಯಮ ಜನರ ಏನು ಮಧ್ಯಮ ವರ್ಗದ ಜನರ ಜೇಬುಗಳನ್ನು ಖಾಲಿ ಮಾಡಿ ಅವರು ನಮ್ಮ ದೇಶದ ಆರ್ಥಿಕತೆಯನ್ನು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇವರು ಪ್ರಧಾನಿ ಅಲ್ಲ, ಇವರು ಒಂದು 4 ಜನಕ್ಕೆ ಇನ್ವೆಸ್ಟರ್ಸ್. ಇವರು ಅದಾನಿ ಅಂಬಾನಿ ಅಂತವ್ರಿಗೆ 4 ಜನರಿಗೆ ಇನ್ವೆಸ್ಟರ್ಸ್. ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ಇವರು ಗ್ಯಾಸ್ ಬೆಲೆ ಏರಿಸೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸೋದು. ಯಾಕಂತ ಹೇಳಿದ್ರೆ ಎಲ್ಲ ಗುತ್ತಿಗೆಗಳನ್ನು ತಗೊಂಡು ಅವರಿಗೆ ಕೊಟ್ಟಿದ್ದಾರೆ. ಆದ ಕಾರಣ ಇಂಥ ಪ್ರಧಾನಿಗಳು ನಮ್ಮ ದೇಶಕ್ಕೆ ಆಗಿದ್ದು ದುರ್ದೈವ. ನಮ್ಮ ದೇಶದ್ದು ನಮ್ಮ ಜನರಿಗೆ ತಿಳ್ಕೋಬೇಕಾಗಿದ್ದಂಥ ಒಂದು ವಿಷಯ. ಇಂಥ ಪ್ರಧಾನಿಗಳಿಂದ ನಮ್ಮ ಬಡ ಜನರ ಮಧ್ಯಮ ಜನರ ಏನೂ ಉಪಯೋಗ ಆಗ್ತಾ ಇಲ್ಲ. ಇವರು ಬರೀ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ. ದೇಶದ ಜನರ ಒಂದು ತಲೆಯನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಬರೀ ಜಾತಿಯನ್ನು ಜಗಳ ಹಚ್ಚೋದು ಅಂತ ಕೆಲಸ ಇವ್ರದ್ದು. ಇವರು ಅಭಿವೃದ್ಧಿ ಕೆಲಸ ಅಲ್ಲ ಇವ್ರದ್ದು. ಜಾತಿಗಳ ಒಡಕು ಮಾಡುವಂಥ ಇವರದು ಒಂದು ಕೆಲಸ ಆಗಿದೆ. ಇವರು ದೇಶದ ಪ್ರಧಾನಿ ಅಲ್ಲ. ಇವರು ಅಂಬಾನಿ ಅದಾನಿ ಮಾತ್ರ ಪ್ರಧಾನಮಂತ್ರಿ. ಇವರು ಇಂಥ ಪ್ರಧಾನಮಂತ್ರಿ ನಮಗೆ ಬೇಕಾಗಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ನಮ್ಮ ದೇಶದ ಬಡ ಜನರು, ಮಧ್ಯಮ ವರ್ಗದ ಜನರು ಮತ್ತು ಯುವಕರು ತಿಳ್ಕೋಬೇಕಾದಂಥ ಒಂದು ವಿಷಯ ಇದು. ನಮ್ಗೆ ಯಾವುದು ಇನ್ನೂವರೆಗೆ ಯಾವುದೇ ಒಂದು ಸರ್ಕಾರಲಿಂದ ಆಗಲಿ, ಕೇಂದ್ರ ಸರ್ಕಾರಲಿಂದ ಆಗಲಿ, ಯಾವುದು ಸರ್ಕಾರಲಿಂದ ಆಗಲಿ ನಮ್ಗೇನಾಗಿದೆ ಅಂತ ಹೇಳಿದ್ರೆ ಯುವಕರಿಗೆ ಯಾವುದೇ ನೌಕರಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದ್ದಿದ್ದ ನೌಕರಿಗಳನ್ನು ಕಿತ್ಕೊಂಡಿದ್ದಂಥ ಪ್ರಧಾನಿಯವರು ಅದಕ್ಕೋಸ್ಕರ ನಮ್ಮ ಯುವ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಒಂದೇ ವಿಷಯ ಅಂತ ಹೇಳಿದ್ರೆ ಇಂಥ ಪ್ರಧಾನಿಗಳನ್ನು ನಾವು ಬಹಿಷ್ಕಾರ ಹಾಕಿ ಇವ್ರನ್ನ ಕಿತ್ತೊಗೆಯುವ ಮಟ್ಟ ಇವರು ವಿರುದ್ಧ ಪ್ರತಿಭಟನೆ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಂತ ಇವತ್ತು ಪ್ರತಿಭಟನೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಯುವ ಮಿತ್ರರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಪೆಟ್ರೋಲ್ ಹಾಕಿ ಅವರಿಗೆ ಸುಡ್ಲಾಗ್ತಾ ಇರಲಿಲ್ಲ. ಪೆಟ್ರೋಲ್ ಹಾಕಿ